ಇದು ಜಲ್ ಜೀವನ್ ಮಿಷನ್ಗೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಸಚಿವರಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಆದರೆ ಸಚಿವರೇ ಇಲ್ಲಲ್ಲ ಅಂತ ಯಾರು ಬೇರೆ ಉತ್ತರ ಕೊಡ್ತೀರಿ? ಕೊಡ್ತಾರೆ. ಅದರಲ್ಲಿ ಈಗ ನೀವು ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಪೂರಕವಾಗಿ ನಾನು ಅವ್ಯವಹಾರಗಳಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾದ್ಮೇಲೆ ಕಾಲಿಂಗ್ ಅಟೆನ್ಷನ್ ತಗೊಂಡಿದ್ದೆ. ಕಾಲಿಂಗ್ ಅಟೆನ್ಷನ್ ಮೇಲೂ ಕೂಡ ಒಂದು ಎನ್ಕ್ವೈರಿ ಕಮಿಟಿನೂ ಕೂಡ ಮಾಡಿದ್ರು. ಈ ಕೊಟ್ಟಿರ್ತಕ್ಕಂಥ ಉತ್ತರಕ್ಕೂ ಆ ಹಿಂದೆ ಎನ್ಕ್ವೈರಿ ಆಗಿರೋದಕ್ಕೂ ಸಂಬಂಧನೇ ಇಲ್ಲದಿರತಕ್ಕಂಥ ರೀತಿಯಲ್ಲಿ ಒಂದು ರೀತಿ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಉತ್ತರವನ್ನು ಬಂದಿದೆ. ಹಾಗಾಗಿ ನೀವೇ ಕೊಡ್ತೀರಿ ಸಮರ್ಥವಾಗಿ ಅಂತ ಹೇಳಿದ್ರೆ ನಂದೇನು ತೊಂದರೆ ಇಲ್ಲ. ಅದ್ರ ಒಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ, ಒಬ್ಬ ಅಧಿಕಾರಿ ಭ್ರಷ್ಟಾಚಾರದಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಅಂತಕ್ಕಂಥದ್ದು ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತೇಳಿ ನಾನು ಭಾವಿಸಿದ್ದೇನೆ. 2828 ಕಾಮಗಾರಿಗಳು ಪ್ರಾರಂಭ ಆಗ್ತದೆ ನಮ್ಮಲ್ಲಿ. ಅದರಲ್ಲಿ ಇವರು ಸಮಿತಿ ಮಾಡಿದ್ದಾದ್ಮೇಲೆ 571 ಕಾಮಗಾರಿಗಳನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಬೇಕು ಅಂತ ಸೂಚನೆ ಕೊಡ್ತಾರೆ. 180 ಕಾಮಗಾರಿಗಳನ್ನ ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಕಂಡಿರ್ತಕ್ಕಂಥ ಅವ್ಯವಹಾರಗಳು ಒಂದಲ್ಲ 4 ಥರವಾಗಿದೆ. ಅವ್ರ ವರದಿನಲ್ಲೇ ಇದೆ. ಆದರೆ ಏನಾಗಿದೆ ಅಂದರೆ ಆ ವರದಿ ಕೊಡೋದಕ್ಕಿಂತ ಮುಂಚೆ ಸಚಿವರೇ ಇದು ಪ್ರಗತಿ ಪರಿಶೀಲನಾ ಸಭೆ 19/6/24 ಸಭೆಯಲ್ಲಿ ತುಮಕೂರು ಜಿಲ್ಲೆಯ ಜಲಜೀವ ಮಿಷನ್ಗೆ ಕಂಡಿರ್ತಕ್ಕಂಥ 719 ಕಾಮಗಾರಿಗಳಿಗೆ 29/6/24 ಸಮ್ಮತಿ ಪತ್ರವನ್ನು LOA ಕೊಡಿ ಅಂತೇಳಿ ಇವರೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. ಈಗ ಇರ್ತಕ್ಕಂಥದ್ದು ಕೇವಲ 73 ಎಸ್ಟಿಮೇಟಲ್ಲಿ ಕಂಡು ಬಂದಿರತಕ್ಕಂಥದ್ದು ಏನಂದರೆ, ಕಾಮಗಾರಿಯ ಟೆಂಡರ್ ಕಡಿತದಲ್ಲಿ ಕ್ರಮಬದ್ಧವಾಗಿ ನಿರ್ವಹಿಸಿಲ್ಲ ಅಂತ ಹೇಳಿ ಕಮಿಟಿಯವರೇ ಹೇಳಿದ್ದಾರೆ. ತಾಂತ್ರಿಕ ಬಿಡ್ ಸಲ್ಲಿಸಿರ್ತಕ್ಕಂಥ ವರ್ಕ್ ಡನ್ LOCಗಳಿಗೆ ಕನ್ಫರ್ಮೇಷನ್ ಪಡೆದು ಕ್ರಮವಾಗಿ ಕಡತದಲ್ಲಿ ಲಗತ್ತಿಸುವುದಿಲ್ಲ ಅಂತ ಹೇಳಿದ್ದಾರೆ. ಟೆಂಡರ್ ಮೌಲ್ಯಮಾಪನದಲ್ಲಿ ಕಾರ್ಯಾದೇಶ ನೀಡುವುದರಲ್ಲಿ ಸಾಕಷ್ಟು ವಿಳಂಬ ಆಗಿದೆ ಅಂತ ಗಮನಿಸಿದ್ದಾರೆ. ಗುತ್ತಿಗೆದಾರರು ಹಲವಾರು ಕಾಮಗಾರಿಗಳು ನೀಡಿದ್ದು ಟೆಂಡರ್ ನಿಯಮ ಬಿಡ್ ಕೆಪಾಸಿಟಿಯನ್ನು ಪರಿಶೀಲಿಸಿ ಅರ್ಹತೆಯನ್ನು ಪರಿಶೀಲಿಸುವುದಿಲ್ಲ. ಈ ರೀತಿಯಾಗಿ ಅನೇಕ ಲೋಪದೋಷಗಳನ್ನ ಅವರು ಲಿಸ್ಟ್ ಔಟ್ ಮಾಡಿದ್ದಾರೆ. ಅದರಲ್ಲಿ ಯಾವ ರೀತಿಯಾಗಿ ಕಾಮಗಾರಿಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ ಅಧ್ಯಕ್ಷರೇ. ನಮಗೆ ಯಾರು ನೋಡಿ, ಅದರ ಕೊಟ್ಟಿರೋ ವರದಿನಲ್ಲಿ ಸತೀಶ್ ಅಂತಕ್ಕಂಥವ್ರಿಗೆ ಕೊಟ್ಟಿದ್ದಾರೆ. 3ನೇ ದರ್ಜೆ ಗುತ್ತಿಗೆಗಾರ ಇವನಿಗೆ 30 ಕೋಟಿಗೂ ಹೆಚ್ಚು ಕಾಮಗಾರಿ ನೀಡಿದ್ದಾರೆ. 30 ಕೋಟಿಗೂ ಹೆಚ್ಚು ಅವನ ಅನರ್ಹನಿಗೆ. ಇನ್ನೊಬ್ಬ ರವೀಶ್ ನನಗೆ ಅವನು ಕಾಂಟ್ರಾಕ್ಟರ್ ಅಲ್ಲ, ಪೈಪ್ ಕಂಪನಿ ಅವನು. ಟರ್ನ್ ಓವರ್ ಸರ್ಟಿಫಿಕೇಟ್ ಮೇಲೆ ಅವನಿಗೆ ಟೆಂಡರ್ ಕೊಟ್ಟಿದ್ದಾನೆ. ಇದು ಇನ್ನೊಂದು ರುದ್ರೇಶ್ ಅನ್ನೋರಿಗೆ ಮ್ಯಾನ್ ಪವರ್ ಸಪ್ಲೈ ಮಾಡ್ತಕ್ಕಂಥ ಏಜೆನ್ಸಿ ಅವನಿಗೆ ಟೆಂಡರ್ ಕೊಟ್ಟಿದ್ದಾರೆ. ಇದು ನಡೀತಾ ಇದೆ ಈ ರೀತಿ? ಇದಕ್ಕೆ ಇತಿಪತಿ ಇಲ್ವೇ? ಆಮೇಲೆ ಈಗ ಸಚಿವರು ಕೂಡ ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಡೈರೆಕ್ಷನ್ ಕೊಡ್ತಕ್ಕಂಥದ್ದು ಒಂದು, ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು. ಸ್ಥಗಿತವಾಗಿ ತುಮಕೂರು ಜಿಲ್ಲೆನ ಎಲ್ಲ ಕಾಮಗಾರಿಗಳು ಕೂಡ ಸ್ಥಗಿತ ಆಗಿದ್ದಾವೆ. ಯಾವ ಕಾಮಗಾರಿಗಳಿಲ್ಲ, ಭ್ರಷ್ಟಾಚಾರದಲ್ಲಿ ತುಂಬೋಗಿದ್ದಾವೆ. ಇದು ಯಾರು ಕಾಂಟ್ರಾಕ್ಟರ್ಗಳು, ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಇಷ್ಟು ಗೊಂದಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಹೇಳ್ತಕ್ಕಂಥದ್ದು, ಇದಾಗಲಿ 3ನೇ ಸರಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು, ಇದನ್ನ ಸಮಗ್ರವಾಗಿ 2228 ಕಾಮಗಾರಿಗಳಲ್ಲೂ ಕೂಡ ವ್ಯವಹಾರ ಆಗಿದೆ. 2 ವರ್ಷ 3 ವರ್ಷ ಆದರೂ ಕೂಡ ವರ್ಕ್ ಆರ್ಡರ್ಗಳು ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಇದನ್ನು ಬಹುಶಃ ನನ್ನ ಅಂತ ಹೇಳಿದ್ರೆ, ಒಬ್ಬ ಲೋಕಾಯುಕ್ತಕ್ಕೆ ಈ ಅಧಿಕಾರಿ 2 ಸರಿ ಟ್ರಾನ್ಸ್ಫರ್ ಆಗ್ತಾನೆ, ರಿಲೀವ್ ಮಾಡೋದಿಲ್ಲ. 3ನೇ ಸರಿ ರಿಟೈರ್ ಆಗಿ ಹೋಗ್ತಾನೆ. ಈ ರಿಟೈರ್ ಆದ್ಮೇಲೆ 1 to 4 ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಈಗ 1 to 4 ಕೊಡೋದು ಇಲ್ಲ, ಅದು ಆಗೋದು ಇಲ್ಲ. ಇದು ಪ್ರಸ್ತಾಪ ಶುರುವಾಗಿ 2 ವರ್ಷದಿಂದಲೂ ನಡೀತಾ ಇದೆ. ಇವತ್ತರೆಗೂ ಕೂಡ ಅಂತಿಮವಾಗಿ ತಾರ್ಕಿಕವಾದಂಥ ಅಂತ್ಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನಾನು ಹೇಳೋದು, ಇದನ್ನು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ, ಇಂಥ ಭ್ರಷ್ಟ ಅಧಿಕಾರಿಗಳನ್ನ ರಕ್ಷಣೆ ಮಾಡೋಕ್ಕೆ ನಿಂತಿದ್ದಾರಲ್ಲ, ಅವರಿಗೆ ತಕ್ಕ ಶಾಸ್ತಿ ಆಗಬೇಕಾದಾಗ ಇದು ಲೋಕಾಯುಕ್ತದಿಂದ ಎನ್ಕ್ವೈರಿ ಮಾಡಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಇದನ್ನ 2-3 ಬಾರಿ ಸದನದಲ್ಲಿ ಪ್ರಸ್ತಾಪ ಮಾಡಿರೋದು ನನ್ನ ಗಮನದಲ್ಲೂ ಇದೆ. ಚರ್ಚೆ ಆದಾಗ ನಾನು ಕೂಡ ಉಪಸ್ಥಿತನಿದ್ದೆ. ಹಾಗೂ ಈಗ
ಅವರ ಮನವಿ, ಮಾನ್ಯ ಸದಸ್ಯರ ಮನವಿಯ ಮೇರೆಗೆ ತನಿಖಾ ತಂಡವನ್ನು ಕೂಡ ಸರ್ಕಾರ ರಚನೆ ಮಾಡಿದೆ. ಒಂದು ಹೆಜ್ಜೆ ಹಿಂದಕ್ಕೆ ತಗೊಂಡು ಹೇಳೋದಾದ್ರೆ, ಈ ಜಲ್ ಜೀವನ್ ಮಿಷನ್ ಯೋಜನೆಗಳ ಅನುಷ್ಠಾನದಲ್ಲಿ ನಾನಾ ಸಮಸ್ಯೆಗಳು, ನಾನಾ ತೊಂದರೆಗಳು, ತಪ್ಪುಗಳು ಕೂಡ ಆಗಿದೆ. ಅದರಲ್ಲಿ ಏನು ಸರ್ಕಾರ ಯಾವತ್ತೂ ಕೂಡ ಇಲ್ಲ ಅಂತ ನಾವೇನು ಮುಚ್ಚುಮರೆ ಮಾಡಿಲ್ಲ. ಸೊ ಈ ವಿಷಯದಲ್ಲೂ ಕೂಡ ಸುಮಾರು 571 ಕಾಮಗಾರಿಗಳನ್ನು ತನಿಖೆ ಮಾಡಲಿಕ್ಕೆ ಒಂದು ತನಿಖಾ ತಂಡವನ್ನು ನೇಮಿಸಿದ್ದೇವೆ. ತನಿಖಾ ತಂಡದವರು ಕೂಡ ತುಮಕೂರಿಗೆ ಹೋಗಿ 183 ಕಾಮಗಾರಿಗಳನ್ನು ತನಿಖೆನೂ ಮಾಡಿದ್ದಾರೆ. ತನಿಖೆ ಮಾಡಿರೋದಷ್ಟೇ ಅಲ್ಲ ಸಭಾಧ್ಯಕ್ಷರೇ, ಇದರಲ್ಲಿ ಸುಮಾರು 25 ಜನ ಅನರ್ಹ ಗುತ್ತಿಗೆದಾರರಿಗೆ 69 ಕಾಮಗಾರಿ ಕೊಟ್ಟಿದ್ದಾರೆ ಅಂತ, ತಪ್ಪಾಗಿದೆ ಅಂತ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಕಾರ್ಯಪಾಲಕ ಅಭಿಯಂತರರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವರು ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತಾನೂ ಕೂಡ ಅವರು ತನಿಖಾ ತಂಡದವರು ವರದಿಯನ್ನ ಕೊಟ್ಟಿದ್ದಾರೆ. ಸೊ ಇದರ ಆಧಾರದ ಮೇಲೆ ಅವ್ರ ಮೇಲೆ ನಾವು ದೋಷಾರೋಪ ಪಟ್ಟಿ ಚಾರ್ಜಸ್ಗೂ ಕೂಡ ಫೈಲ್ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಸೊ ಇಲ್ಲಿವರೆಗೂ ಸದ್ಯಕ್ಕೆ ಪ್ರಗತಿ ಆಗಿದೆ. ಇನ್ನು ಬಾಕಿ ತನಿಖೆಯನ್ನು ಪೂರ್ಣ ಮಾಡಬೇಕು ಅನ್ನೋದು ಮಾನ್ಯ ಸದಸ್ಯರ ಆಗ್ರಹವನ್ನು ಸರ್ಕಾರ ಸಂಪೂರ್ಣವಾಗಿ ಒಪ್ಪುತ್ತೆ. ಹಾಗೂ ಎರಡನೇದು ಅವ್ರು ಹೇಳಿದ್ರು, ಲೆಟರ್ ಆಫ್ ಇಂಟೆಂಟೋ ಲೆಟರ್ ಆಫ್ LOI ಅಂತ ಹೇಳಿದ್ರು, LOA ಲೆಟರ್ ಆಫ್ ಆಕ್ಸೆಪ್ಟೆನ್ಸು ಕೊಡಲಿಕ್ಕೆ ಸಚಿವರಿಂದ ಸೂಚನೆ ಹೋಗಿದೆ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಇದನ್ನು ನಾನು ಸಚಿವರ ಹತ್ರ ಮಾತಾಡ್ತೇನೆ. ಮತ್ತು ಲೋಕಾಯುಕ್ತಕ್ಕೆ ವಹಿಸಬೇಕು ಅಂತ ಹೇಳಿದ್ದಾರೆ. ನಾನು ಸಚಿವರಿಗೆ ಸಲಹೆ ಮಾಡ್ತೇನೆ ಮಾನ್ಯ ಸದಸ್ಯರ ಹತ್ರ ಮಾತಾಡಲಿಕ್ಕೆ. ಯಾಕಂದರೆ ಈಗ ತನಿಖೆ ಒಂದು ಹಂತಕ್ಕೆ ಬಂದಿದೆ, ಮಾಡಿರೋರು ಕೂಡ ಅವರು ಏನು ಬೇಕಾಬಿಟ್ಟಿ ಮಾಡ್ತಾ ಇಲ್ಲ ಅನ್ನೋದು ಅವರ ವರದಿಯಿಂದನೇ, ಮೊದಲನೇ ವರದಿಯಿಂದ, ಮಧ್ಯಂತರ ವರದಿಯಿಂದ ಪರವಾಗಿಲ್ಲ, ಸ್ವಲ್ಪ ಗಂಭೀರವಾಗಿ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. 228 ಎಸ್ಟಿಮೇಟ್ಸ್ ಎಲ್ಲದೂ ದೋಷ ಆಗಿರ್ತಕ್ಕಂಥ ಇರಬಹುದು. ನಾವು ಅದನ್ನ ಈಗ ತನಿಖಾ ಆಧಾರದ ಮೇಲೆ ಏನು ಬಂದಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ತನಿಖೆಯಲ್ಲಿ ತಪ್ಪು ಆಗಿರೋದನ್ನ ಸಮಿತಿಯವರು ತೋರಿಸ್ಕೊಟ್ಟಿದ್ದಾರೆ. ಹಾಗೂ ತನಿಖೆ ಅರ್ಧ ಆಗಿರೋದ್ರಿಂದ ಈ ಹಂತದಲ್ಲಿ ನಾವು ನಿಲ್ಲಿಸಿ ಮತ್ತೆ ಲೋಕಾಯುಕ್ತ ಕೊಟ್ಟರು ಏನಾಗ್ಬೋದು, ಮತ್ತೆ ವಿಳಂಬ ಆಗ್ಬೋದು ಅನ್ನೋ ವಿಷಯ ಕೊಟ್ಟಿಲ್ಲ. ಅದರಿಂದ ಒಂದು ಮಧ್ಯಂತರ ವರದಿ ಕೊಟ್ಟಿದ್ದಾರೆ ಇವರು. ನಾನು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪಂಚಾಯತ್ ರಾಜ್ ಮಂತ್ರಿಗಳು ಮಾನ್ಯ ಸದಸ್ಯರ ಹತ್ರ ಎರಡು ವಿಷಯ, ಒಂದು ಇದೇ ತನಿಖೆಯನ್ನ ಮುಂದುವರಿಸಬೇಕಾ ಅನ್ನೋ ವಿಷಯ, ಮತ್ತು ಎರಡನೇದು LOA ಕೊಟ್ಟಿರೋದರ ಬಗ್ಗೆ ಅದನ್ನ ಇವೆರಡೂ ವಿಷಯಗಳನ್ನ ನಾನು ಮಂತ್ರಿಗಳವ್ರ ಹತ್ರ ಮಾತಾಡಿ ಅದರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಮಾನ್ಯ ಸದಸ್ಯರ ಪರವಾಗಿ ನಾನು ಮಂತ್ರಿಗಳಿಗೆ ಮನವರಿಕೆ ಮಾಡ್ತೇನೆ. ಸಭಾಧ್ಯಕ್ಷ. ಸನ್ಮಾನ್ಯ ಉಪಾಧ್ಯಕ್ಷರೇ, ಈ ಮಾಡಿ ಈ ವಿಷಯದೊಳಗ ನಮ್ಮ ಅಂದಾಜು ಸಮಿತಿಯಲ್ಲಿ ವಿಸ್ತೃತವಾಗಿ ಚರ್ಚೆ ಆಗಿದೆ. ಇದು ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕನ್ನುವಂತ ಶಿಫಾರಸು ಮಾಡ್ಲಿಕ್ಕೆ ಹೇಳಿದ್ವಿ ನಾವು. ಎಲ್ಲಿ JJM ವರ್ಕ್ ಕಂಪ್ಲೀಟ್ ಆಗಿಲ್ಲ, ಇದ್ದ RCC ರಸ್ತೆಗಳನ್ನು ಹಾಳು ಮಾಡಿದ್ದಾರೆ. ದಯಮಾಡಿ ಇದು ಸ್ಪಷ್ಟವಾಗಿ ಲೋಕಾಯುಕ್ತ ಅಥವಾ ಸಂಬಂಧಿಸಿದ ಒಂದು ಒಳ್ಳೆಯ ಸಂಸ್ಥೆಯಿಂದ ಇದನ್ನು ಎನ್ಕ್ವೈರಿ ಮಾಡಬೇಕಂತಕೊಂಡು ನಾನು ಒತ್ತಾಯ ಮಾಡ್ತೀನಿ. ಆಯ್ತು ಬಿಡಿ, ಕೇಳಿದಾರೆ JJM ಯಾವುದು ಕಂಪ್ಲೇಂಟ್ ಆಗಿಲ್ಲ, ಕಳಪೆ ಮಟ್ಟದ್ದಾಗ್ಯಾವ. ಸಂಪೂರ್ಣ ಇಡೀ ಒಂದೇ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದಲ್ಲಿ JJM ಎನ್ಕ್ವೈರಿ ಮಾಡ್ಬೇಕಂತ ಹೇಳ್ತಾರ, ಮಾಡ್ತೇವೆ ಅಂತಾನೆ ಹೇಳಿದಾರ.